ಬೇಬಿ ಅವನ ಚಾಮ್ ಯಾವ್ದು ತರಲಿ? ಲಕ್ಕಿ ಚಾಮ್ ನೀನು ನನಗೆ. ಆಯ್ತು ಕಣ, ಯಾವ್ದು ತರಲ? ಯಾವ್ದ? ಕಾರು ತಂದ್ರೆ ಅದ್ರೊಳಗಡೆ ನಾನು ನೀನು ಹ್ಮ್ ಆರಾಮಾಗಿ ಹೋಗ್ಬೋದಲ್ವಾ? ಹ್ಮ್ ಡ್ರೈವಿಂಗ್ ನೀನು ಮಾಡ್ತೀಯ ನಾನು ಮಾಡ್ಲಾ? ನೀನೆ. ಅಪ್ಪ ನಾನೇ ಮಾಡ್ತೀನಿ. ಬಟ್ ನಾನು ಹೇಳಿದ ಕಡೆ ಸೈಡಿಗೆ ಹಾಕ್ಬೇಕು. ಆಯ್ತು. ನನಗಿಷ್ಟ ಆಗೋ ಥರ ಎಲ್ಲ ನಡ್ಕೋಬೇಕು. ಆಯ್ತು. ನಾನು ಯಾರು ಹೇಳು? ನನ್ ಗಂಡ. ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಏನಂತ ಹೇಳೋಣ? ಹೇಳು. ಏನ್ ಹೇಳೋಣ? ನೀನು ಆರ್ಟು. ಅದು ಹೆಂಗೆ ಬಡ್ಕೊಳುತ್ತೋ ಹಂಗೆ ತಾನೇ ಇದಕ್ಕೆ ಹೇಳೋದು. ನಿನ್ಗಿಂತ ಹೆಚ್ಚಾ? ಇಲ್ಲ. ಹೆಂಗೆ ನಡ್ಕೊಬೇಕು, ಹೆಂಗೆ ನಡ್ಸ್ಕೊಬೇಕು ಅಂತಿದ್ಯಾ ಕಾರಲ್ಲಿ ನನ್ನ? ನಿನಗೆ ಏನ್ ಇಷ್ಟ? ನನಗೆ ಮ್ಯಾಂಗೋ. ನಿನಗೆ? ಬನಾನಾ. ಹಾಂ. ಹ್ಮ್. ನೀನು ಬನಾನಾ ತಿನ್ನು, ನಾನು ಮ್ಯಾಂಗೋ ತಿಂತೀನಿ. ನಂಗೆ ಸೈಡ್ಗೆ ಹಾಕು. ಬನಾನಾ ಜೊತೆ ಐಸ್ ಕ್ರೀಮ್ ಬೇಕು. ಯಾವ ಫ್ಲೇವರ್? ಯಾವುದು ಒಟ್ನಲ್ಲಿ ಯಾವುದು? ಸ್ಟ್ರಾಬೆರಿ. ಸ್ಟ್ರಾಬೆರಿ ತಂದು ಬನಾನಾ ಮೇಲೆ ಹಚ್ಕೊಂಡು ತಿಂತೀಯ? ನಾನು ಹನಿ ತಗೋಬರ್ತೀನಿ. ಯಾಕೆ? ಮ್ಯಾಂಗೋ ಮೇಲೆ ಹಚ್ಕೊಂಡು ತಿನ್ನಕ್ಕೆ. ಆಮೇಲೆ ಆಮೇಲೆ ಹೇಳು ನೀನೆ. ಬೇಬಿ, ಏನ್ ಗೊತ್ತಾ? ಏನು? ನಾವ್ ಇಲ್ಲಿಂದ ಲಾಂಗ್ ಆಗಿ ಡ್ರೈವ್ ಹೋಗ್ತೀವಾ, ಅಲ್ಲಿ ಏನಾದ್ರು ಸ್ವಲ್ಪ ಸ್ನಾಕ್ಸ್ ಅಂತ ತಿಂತೀವಾ, ಇನ್ನೊಂದ್ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಾ. ಹೌದು. ಮಾಡಾದ್ಮೇಲೆ ನಾವು ವಾಪಸ್ ರಿಟರ್ನ್ ಮನೆಗ್ ಬರ್ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿರ್ತೀವಲ್ಲ, ಯಾವ್ದಾದ್ರು ಸೇಫ್ ಪ್ಲೇಸಾ, ಆರಾಮ್ ಪ್ಲೇಸಾ, ರಿಫ್ರೆಶ್ ಆಗಕ್ಕೆ ಅನ್ನೋ ತರ, ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ನಾನು ನೀನು ಸ್ವಲ್ಪ ದೂರ ಹಂಗೆ ವಾಕ್ ಮಾಡ್ಕೊಂಡು ನಮ್ಮಿಬ್ರು ಕೈ ಟಚ್ ಆಗಿ ನಮ್ ಮನ್ಸು ಫುಲ್ ಓಪನ್ ಆಗಿ ಮೈ ಆಮೇಲೆ ಬಿಸಿಯಾಗಿ. ರಿಟರ್ನ್ ಕಾರ್ ಹತ್ರ ಹೌದು, ಆಮೇಲೆ ರಿಟರ್ನ್ ಕಾರ್ ಹತ್ರ ಬರ್ಬೇಕಾದ್ರೆ ಇಬ್ರಿಗೂ ತಡ್ಕೊಳ್ದರೆ ಇರೋಷ್ಟು ಪ್ರೀತಿ ಹೆಚ್ಚಾಗಿ ಆ ಕಾರಲ್ಲಿ ಕುತ್ಕೊಂಡ್ಮೇಲೆ ಕುಚು ಕುಚು ಚುಮು ಚುಮು ಎಲ್ಲ ಜಸ್ಟ್ ಫೀಲ್ ಮಾಡ್ಕೊ. ಅಲ್ಲೇ ಹೋಗ್ಬಿಟ್ಟಿದ್ದೀನಿ ಫೀಲ್ಗೆ. ನಾನು ನಿನಗೆ ಕೊಟ್ರೆ ಹೆಂಗಿರುತ್ತೆ? ನಾನು ನಿನಗೆ ಕೊಟ್ರೆ ಹೆಂಗಿರುತ್ತೆ ಹೇಳು? ಕೊಟ್ರೆ ಹೆಂಗಿರುತ್ತೆ ಅಂದ್ರೆ ನಾನು ಈ ಕಡೆಯಿಂದ ಕೊಡ್ತಾ ಇರ್ತೀನಿ, ನೀನು ಇಸ್ಕೊಂತೀಯ. ಜಾಸ್ತಿ ಕೊಡ್ಬೇಕು, ನೀನು ಸ್ವಲ್ಪ ಸ್ವಲ್ಪ ಕೊಡ್ಬಾರ್ದು. ಆಯ್ತು. ನೀನು ಹೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ನೀನೇ ಸಾಕು ಸಾಕು ಅನ್ಬೇಕು, ಅಷ್ಟು ಕೊಡ್ತೀನಿ.
ನಂಗೆ ಹ್ಞೂ ಇಂಗ್ಲಿಷ್ ಮೂವೀಸ್ ಎಲ್ಲ ಇರುತ್ತಲ್ಲ, ಹಾಂ ಇಂಗ್ಲಿಷ್ ಮೂವೀಸ್ ಎಲ್ಲ ಇರುತ್ತಲ್ಲ, ಹಾಂ ಹಾಂ ಆ ಸೀಟ್ ಮೇಲೆ ಕುತ್ಕೊಂಡು ಹ್ಞೂ ನಿನ್ ಮೇಲೆ ನಾನ್ ಕುತ್ಕೊಂಡು ಹ್ಞೂ ಆತರ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಇರ್ಬೇಕು ಅಂತ. ಹ್ಞೂ ಯಾವ ಮೂವಿ ನೋಡಿದೆ ಬೇಬಿ? ನೋಡ್ದೆ, ನನ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದ. ಆ ಮೂವಿ ಏನ್ ಸಖತ್ತಾಗಿತ್ತು ಗೊತ್ತಾ? ಹೌದಾ? ಎಷ್ಟು ಸೀನ್ ಇತ್ತು ಅದ್ರಲ್ಲಿ ಆ ಥರದ್ದು? ಅವ್ರು ಹೋಗೋ ರೈಡ್ಸ್ ಎಲ್ಲ ಆ ತರನೇ ಫೀಲ್ ಮಾಡ್ತಿದ್ರು. ಹ್ಮ್ ಅವ್ರಿಗಿಂತ ಜಾಸ್ತಿ ಅದ್ರಲ್ಲಿ ಬಿಡು. ಅದ್ರಲ್ಲಿ ಅವ್ರ ಹೆಂಡತಿ ಹೇಳ್ತಾಳೆ, ನಂಗೆ ಜಾಸ್ತಿ ನೀನ್ ಈ ತರ ಮಾಡದೆ ನನಗ್ ಬೋರು, ಬೇರೆ ತರ ಡಿಫ್ರೆಂಟ್ ಆಗಿ ಏನಾದ್ರು ಕ್ರಿಯೇಟಿವ್ ಆಗಿ ನನ್ನ ಖುಷಿ ಪಡಿಸು ಅಂತ. ಅವಾಗ ನೀನ್ ಸಖತ್ತಾಗಿ ಮಾಡ್ತಾನೆ ಗೊತ್ತಾ. ಏನ್ ಮಾಡ್ಬಿಟ್ಟ ಅಂತದ್ದು? ನಾನು ಮಾಡ್ದಲ್ಲ ಇರೋ ಥರದ್ದು. ನೀನ್ ಮಾಡ್ತೀಯ ಬಿಡು, ಅವನ್ಕಿನ್ನ ತ್ರಿಬಲ್ ಅಲ್ಲ, 10 ಜಾಸ್ತಿ ನೀನು. ಬಟ್ ಆ ಮೂವಿ ಪ್ರಕಾರ ಹೇಳ್ಬೇಕಂದ್ರೆ ಹೇಳಿದ್ರು, ಯಾವಾಗ್ಲೂ ಮನೇಲೇ ಹಂಗ್ ಮಾಡ್ತಿರ್ತೀಯ ಹಿಂಗ್ ಮಾಡ್ತಿರ್ತೀಯ ಅಂತೆಲ್ಲ ಹೇಳ್ತಿರ್ತಾಳಲ್ವಾ. ಓಕೆ ಬಾ, ನೀನ್ ಇವಾಗ ಹೊಸ ಪ್ರಪಂಚನೇ ತೋರಿಸ್ತೀನಿ ಆ ತರ ಕರ್ಕೊಂಡ್ ಹೋಗ್ತಾನ ಹೊರಗಡೆ. ಅವಾಗ ಅಲ್ಲೇ ಕಾರಲ್ಲೇ ಫುಡ್ ಹಂಗೆ ಆಗ್ಬೇಕು ಅಂತ ಆಸೆ. ಸರಿ, ಇವತ್ತು ಸಂಜೆ ಹೋಗೋಣ ಬಿಡು. ನಮ್ಮ ಅತ್ತೆಗೆ ಹೇಳ್ಬಿಡು ಬರೋದು ಲೇಟ್ ಆಗುತ್ತೆ ಅಥವಾ ಮಾರ್ನಿಂಗ್ ಬರ್ತೀನಿ. ಆಗಿದ್ದು ನಮ್ಮಿಬ್ರದ್ದು ಸಾಮ್ರಾಜ್ಯ ಜಾಸ್ತಿ ಆಗೋಗಿದೆ ಅಲ್ವಾ. ಏನ್ ಬೇಬಿ? ಇಬ್ರು ಕೇಳಿಸ್ತಿಲ್ವಾ? ಈಗ ಕೇಳಿಸ್ತಿದೆ, ಹೇಳ. ಇಬ್ರು ವಿಚಾರನು ಮನೇಲಿ ಗೊತ್ತಾಗಿದ್ದೇ ಆಗಿದ್ದು. ಇಬ್ರು ನಮ್ ಲಿಮಿಟ್ ಅಲ್ಲೇ ಇಲ್ಲ. ಯಾಕೆ ಲಿಮಿಟ್ ಇಟ್ಕೊಂಡು ಯಾಕೆ?